ಬೇರೆ. ಹಾಗಾದರೆ ಪ್ರೀತಿ ಅಂದರೆ ಏನು ಹೇಳಿ ಸರ್, ನಾನು ಅದೇ ಪ್ರೀತಿನೇ ನಿಮಗೆ ಕೊಡ್ತೀನಿ. ಅವನ ಮಾತುಗಳಲ್ಲೇ ಅವನನ್ನು ಸಿಕ್ಕಿಸುವವಳು ಇವಳು, ತೀಕ್ಷ್ಣ ಬುದ್ಧಿಯವಳು. ಅವಳ ಮಾತಿಗೆ ಸಾಕಾದವರಂತೆ ತನ್ನುಸಿರು ಹೊರಹಾಕಿದ ಕೃಷ್ಣ. ನೋಡಿ, ನಾನು ನನ್ನ ಸ್ಟೂಡೆಂಟ್ಸ್ ಎಲ್ರೂ ನನ್ನ ಫ್ರೆಂಡ್ಸ್ ಹಾಗೆ ನೋಡ್ತೀನಿ. ಸೊ ನೀವು ನನ್ನ ಫ್ರೆಂಡ್ ಆಗಿರಿ, ಸರಿನಾ? ಒಪ್ಪುವಳೇನೋ ಎಂದುಕೊಂಡು ಕೇಳಿದ. ಸರ್, ನಾನು ಮಾತಾಡಿದ್ದು ಪ್ರೀತಿ ಬಗ್ಗೆ, ಸ್ನೇಹದ ಬಗ್ಗೆ ಅಲ್ಲ. ಅಷ್ಟಕ್ಕೂ ನಿಮಗೆ ನನ್ನ ಜೊತೆ ಸ್ನೇಹ ಮಾಡಬೇಕು ಅನ್ನೋದಿದ್ದರೆ ನಾವಿಬ್ಬರು ಪ್ರೀತಿ ಮಾಡಿ ಮದುವೆ ಆಗಿ ಮಕ್ಕಳು ಮೊಮ್ಮಕ್ಕಳಾದಮೇಲೆ ಮಾಡೋಕ್ಕೆ ಕೆಲಸ ಇಲ್ಲದೆ ಖಾಲಿ ಕೂತ್ಕೊಂಡಿರ್ತೀವಲ್ಲ, ಆಗ ಮಾಡೋಣ ಈ ಸ್ನೇಹನ, ಸರಿನಾ? ಮುನಿಸಿಕೊಂಡವರಂತೆ ಒಂದೇ ಉಸಿರಿನಲ್ಲಿ ಎಲ್ಲವನ್ನೂ ಹೇಳಿ ಮುಗಿಸಿದಳು. ಅವಳನ್ನೇ ನೋಡುತ್ತಿದ್ದವ ಅವಳು ತನ್ನ ಯಾವ ಮಾತಿಗೂ ಬಗ್ಗುವವಳೇ ಅಲ್ಲ ಎನ್ನಿಸಿ ತನ್ನ ದೃಷ್ಟಿ ಬದಲಿಸಿ ಎತ್ತಲೋ ನೋಡಿದ. ಸರ್, ನೀವು ನನ್ನ ಪ್ರೀತಿನ ಒಪ್ಕೊಂಡ್ರೆ ನಾನು ನಿಮ್ಮನ್ನು ಇಷ್ಟೊಂದು ಕಾಡೋದೇ ಇಲ್ಲ. ನೀವೇ ನನ್ನ ಹಿಂದೆ ಇರ್ತೀರಾ, ನನ್ನ ನೆನಪಲ್ಲೇ ಇರ್ತೀರಾ, ಖಂಡಿತ ಎಂದವಳ ಮಾತಿನ ಅರ್ಥ ಅವಳಿಗಷ್ಟೇ ಗೊತ್ತು. ಅವಳ ಮುದ್ದು ಮಾತಿಗೆ ತಲೆ ಕೆಳಗೆ ಮಾಡಿ ನಕ್ಕ ಕೃಷ್ಣನ ಕೆನ್ನೆಯಲ್ಲಿ ಗುಳಿ ಅವಳಿಗೆ ಕಂಡಿದ್ದೇ ತಡ. ಸರ್, ನಗೋದು ಬಿಟ್ಟು ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಸರ್ ಎಂದಳು ತಾನೂ ನಗುತ್ತಲೇ. ಅವನ ಗುಳಿ ಕೆನ್ನೆಗಳು ಇವಳಿಗೆ ಎಲ್ಲವನ್ನೂ ಮರೆಸಿ ತುಟಿಯಂಚಲ್ಲಿ ಸಣ್ಣ ನಗುವೊಂದನ್ನು ಮೂಡಿಸಿಯೇ ಬಿಡುತ್ತಿತ್ತು ತಕ್ಷಣ.